ಕೃಷ್ಣನು, ನಾನು ಉಪಪ್ಲಾವ್ಯಕ್ಕೆ ಹೊರಡುವಾಗ ದುರ್ಯೋಧನನು ತನ್ನ ಸೈನ್ಯವನ್ನು ಕುರುಕ್ಷೇತ್ರದ ಕಡೆಗೆ ಹೊರಡಿಸುತ್ತಿದ್ದ. ವಿಧಿಯಿಂದ ನೂಕಲ್ಪಟ್ಟವನು ಮೃತ್ಯುವಿನೆಡೆಗೆ ಮುನ್ನುಗ್ಗದೆ ಇನ್ನೇನು ಮಾಡಿಯಾನು? ಭೀಷ್ಮನು ಅವನ ಕಡೆ ಸೇನಾಧಿಪತಿ. ಅವನು ತನ್ನ ಗುರು ಭಾರ್ಗವನನ್ನೇ ಸೋಲಿಸಿದವನು. ಶಿಖಂಡಿ, ಅರ್ಜುನ ಸಿದ್ಧರಾಗಿ, ಯುದ್ಧ ಪ್ರಾರಂಭವಾಗಿದೆ ಎನ್ನಲು ತನ್ನ ಕಡೆಯ ರಾಜರುಗಳನ್ನು ಉದ್ದೇಶಿಸಿ ಯುಧಿಷ್ಠಿರನು, ಕೃಷ್ಣ ಹೇಳಿದ್ದನ್ನು ನೀವೆಲ್ಲ ಕೇಳಿದಿರಿ. ಶಾಂತಿಗಾಗಿ ನಾವು ಮಾಡಿದ ಪ್ರಯತ್ನಗಳೆಲ್ಲವನ್ನೂ ನೀವು ಬಲ್ಲಿರಿ. ನನಗೆ ಈ ಯುದ್ಧ ಬೇಕಿರಲಿಲ್ಲ, ಆದರೆ ಇದನ್ನು ನನ್ನ ಮೇಲೆ ಹೇರಲಾಗಿದೆ. ಮುಂದಿರುವ ಕಷ್ಟದ ದಿನಗಳಲ್ಲಿ ನಿಮ್ಮ ನೆರವು ನನಗಿರಲಿ ಎಂದು ಕೇಳಿಕೊಳ್ಳುತ್ತಿದ್ದೇನೆ. ಸಹದೇವನು ವಿರಾಟನನ್ನು, ನಕುಲನು ದ್ರುಪದನನ್ನು, ಅರ್ಜುನನು ದೃಷ್ಟದ್ಯುಮ್ನನನ್ನು, ಭೀಮನು ಶಿಖಂಡಿಯನ್ನು, ಯುಧಿಷ್ಠಿರನು ಕೃಷ್ಣನನ್ನು ಸೇನಾಧಿಪತಿಯಾಗಲೆಂದು ಸಲಹೆ ಮಾಡಿದರು. ಆಗ ಕೃಷ್ಣನು, ಎಲ್ಲರೂ ಉತ್ತಮ ಯೋಧರೇ, ಯಾರಾಗಬೇಕೆಂದು ತೀರ್ಮಾನಿಸುವುದು ಕಷ್ಟದ ಕೆಲಸ. ಎಲ್ಲರ ಅಭಿಪ್ರಾಯಗಳನ್ನು ಕೇಳಿದ ನನಗೆ ಅರ್ಜುನ ಹೇಳಿದಂತೆ ದೃಷ್ಟದ್ಯುಮ್ನನೇ ನಮ್ಮ ಸೈನ್ಯವನ್ನು ಮುನ್ನಡೆಸಬಹುದು ಎಂದು ಅನಿಸುತ್ತದೆ ಎನ್ನಲು ಯುಧಿಷ್ಠಿರನಿಗೆ ಸಂತೋಷವಾಯಿತು. ದೃಷ್ಟದ್ಯುಮ್ನನು ಸೇನಾಧಿಪತಿ ಎಂದು ಘೋಷಿಸಲಾಯಿತು. ಎಲ್ಲರೂ ಜಯಕಾರ ಮಾಡಿದರು. 7 ಅಕ್ಷೋಹಿಣಿ ಸೈನ್ಯವನ್ನು ಭೀಮ, ನಕುಲ, ಸಹದೇವ, ದೃಷ್ಟದ್ಯುಮ್ನ, ಸಾತ್ಯಕಿ, ಅಭಿಮನ್ಯು ಹಾಗೂ ಉಪಪಾಂಡವರ ಕೈಕೆಳಗೆ ನಿಯೋಜಿಸಲಾಯಿತು. ರಾತ್ರಿ ಬಹಳವಾದದ್ದರಿಂದ ಸ್ವಲ್ಪವಾದರೂ ನಿದ್ರೆ ಮಾಡಬೇಕು ಎಂದುಕೊಳ್ಳುತ್ತಾ ಎಲ್ಲರೂ ವಿಶ್ರಾಂತಿಗೆ ತೆರಳಿದರು. ಬೆಳಿಗ್ಗೆ ಮುಂಚೆ ನಿತ್ಯ ಕರ್ಮಗಳನ್ನು ಮುಗಿಸಿದ ನಂತರ ಎಲ್ಲ ವೀರರು ಯುಧಿಷ್ಠಿರನ ಮುಂದಾಳ್ತನದಲ್ಲಿ ಕುರುಕ್ಷೇತ್ರದ ಕಡೆಗೆ ನಡೆದರು. ಎಲ್ಲರೂ ತಮ್ಮ ತಮ್ಮ ಶಂಖಗಳನ್ನು ಊದಿದರು. ಒಟ್ಟಿಗೆ ಹಾಗೂ ಬೇರೆ ಬೇರೆ ಊದಿದ ಶಂಖನಾದವು ಅಂತರಿಕ್ಷವನ್ನೆಲ್ಲ ತುಂಬಿಕೊಂಡಿತು. ದೃಷ್ಟದ್ಯುಮ್ನನು ಎಲ್ಲ ಕಡೆ ತಿರುಗಾಡಿ ಬಂದು ಯಾರು ಯಾರಿಗೆ ಎಂದು ನಿರ್ಧರಿಸಿದಂತೆ ಸೈನಿಕರು ತೇರೆಗಳನ್ನೆಬ್ಬಿಸಿದರು. ಕೃಷ್ಣ, ಸಾತ್ಯಕಿಯೂ ಬೀಡಿನ ಸುತ್ತಲೂ ಒಂದು ಕಂದಕವನ್ನು ನಿರ್ಮಿಸಿದರು. ಪ್ರತಿಯೊಬ್ಬ ರಾಜನಿಗೂ ದೊರಕುವಂತೆ ಡೇರೆ, ಆಯುಧಾಗಾರ, ರಥಗಳು, ಕುದುರೆಗಳು ಎಲ್ಲ ಏರ್ಪಾಡುಗಳು ಬೇಗ ಬೇಗನೆ ಮುಗಿದವು. ಯುದ್ಧ ಪ್ರಾರಂಭವುದಕ್ಕಾಗಿ ಎಲ್ಲರೂ ಕಾಯುತ್ತಿದ್ದರು. ಇದಕ್ಕಾಗಿ ಎಂದಿನಿಂದಲೂ ಸಿದ್ಧರಾಗಿದ್ದ ರಾಜರುಗಳು ಕೃಷ್ಣನ ರಾಯಭಾರ ಮುಗಿಯುವವರೆಗೂ ಕಾಯಬೇಕಾಯಿತು. ಇನ್ನು ಹಸ್ತಿನಾಪುರದಲ್ಲಿ ದುರ್ಯೋಧನನ ಮಿತ್ರರು ತಮ್ಮಂದಿರೊಡನೆ ಕೃಷ್ಣನು ತಾನು ಬಂದ ಉದ್ದೇಶವನ್ನು ಸಾಧಿಸಿಕೊಳ್ಳಲಾರದೆ ಹಿಂತಿರುಗಿದ್ದಾನೆ. ಅವನು ಕೋಪದಿಂದ ಪಾಂಡವರನ್ನು ಯುದ್ಧ ಮಾಡುವಂತೆ ಪ್ರೋತ್ಸಾಹಿಸುತ್ತಾನೆ. ಭೀಮಾರ್ಜುನರು ಈಗಾಗಲೇ ಯುದ್ಧೋತ್ಸಾಹಿಗಳಾಗಿದ್ದಾರೆ. ಜೊತೆಗೆ ಯುದ್ಧವನ್ನೆದುರು ನೋಡುತ್ತಿರುವ ವಿರಾಟ ದ್ರುಪದರು ಸೇರಿದ್ದಾರೆ. ತಕ್ಷಣವೇ ನಾವು ಏರ್ಪಾಡುಗಳನ್ನು ಮಾಡಿ ನಾಳೆಯೇ ಸೈನ್ಯವನ್ನು ಹಸ್ತಿನಾಪುರದಿಂದ ಹೊರಡಿಸಬೇಕು ಎಂದನು. ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ.